ಡ್ಯಾನ್ಸ್ ಮಾಡಬೇಕಪ್ಪ ಅಂತ ಅನಿಸಿದವರು? ಕಿರಣ್ ಸಂಧ್ಯಾ ಅವರು ನನಗೆ ದೊಡ್ಡ ರೋಲ್ ಮಾಡಲು. ಎಲ್ಲಿ ನೃತ್ಯ ಮಾಡಿದ್ರೆ ನಿಮಗೆ ಸಮಾಧಾನ ಆಗುತ್ತೆ ಅಂತ? ನನಗೆ ಇಲ್ಲಿ ಮಾಡಬೇಕು, ಇಲ್ಲಿ ಮಾಡಿಲ್ಲ ಅಂತ ಏನು ವ್ಯತ್ಯಯನೇ ಇಲ್ಲ ಆ್ಯಕ್ಚುಲಿ. 60 ವರ್ಷ ತುಂಬಿದಾಗ ಒಂದು ವಿಶೇಷವಾದ ಕಾರ್ಯಕ್ರಮವನ್ನು ಹಮ್ಮಿಕೊಂಡ್ರಿ. ನೋಡಿ, ಅದೇನು ಅದೃಷ್ಟ ಅಂದರೆ ನಟರಾಜನ್ ಬ್ಲೆಸ್ಸಿಂಗ್ಸ್ ಅದು. ತುಂಬ ಎಮೋಷ್ನಲ್ ಜರ್ನಿ ಆಗೋಯ್ತು ನನಗೆ ಅದು 60th. ನೀವು ಏನಾದರೂ ಈಗಿನ ಯುವಕರಿಗೆ ಹೇಳಬೇಕು ಅಂತ ಏನಾದರೂ? ಫೇಮ್ ಆ್ಯಂಡ್ ನೇಮ್ ಆ್ಯಂಡ್ ಮನಿ ಮಾಡೋಕ್ಕೆ ಹೋಗಬೇಡಿ ಅಷ್ಟೇ. ಸಾಧನೆ ಮಾಡಿ ನಿಮ್ಗೆ ಸಿಕ್ಕೇ ಸಿಗುತ್ತೆ ಸರ್. ನಿಮಗೆ ನೀವು ಶುರು ಮಾಡಿದಾಗ ಇಂದ ಹಿಡಿದು ಇಲ್ಲಿವರೆಗೆ ನಿಮಗೆ ಸ್ಫೂರ್ತಿ ಕೊಟ್ಟಂಥವ್ರು, ಅಪ್ಪ ನಾನು ಮಾಡಿದ್ರೆ ಹೀಗೆ ಡ್ಯಾನ್ಸ್ ಮಾಡಬೇಕಪ್ಪ ಅಂತ ಅನಿಸಿದವರು, ನಮ್ಮವರೇ ಅಂತಲ್ಲ, ಇಡೀ ನಮ್ಮ ದಕ್ಷಿಣ ಭಾರತದಲ್ಲಿ? ಅಫ್ಕೋರ್ಸ್ ತುಂಬ ಜನ ಇದ್ದಾರೆ. ಫಸ್ಟ್ ಆಫ್ ಆಲ್ ನನಗೆ ಪದ್ಮಿ ರವಿ ಅವರು ಡ್ಯಾನ್ಸ್ ತುಂಬ ಇಷ್ಟ. ಗುರು ಪದ್ಮಿ ರವಿ ಅವರು, ಅವ್ರನ್ನ ಆವಾಗಲಿಂದ ನೋಡ್ತಾ 87ರಿಂದ ನಾನು ಯಾವಾಗ ಮಾಯರಾವ್ ಕ್ಲಾಸ್ಗೆ ಎಂಟ್ರ್ ಆದ್ನೋ ಆವಾಗಿಂದ ಆ ಕಡೆ ಇದ್ದವರು. ಅವರು ಐ ಥಿಂಕ್ ಅವರು 80s ಇಲ್ಲೇ ಇದ್ದಾರೆ. ಅವ್ರ ಡ್ಯಾನ್ಸ್ ತುಂಬ ಇಷ್ಟಪಡ್ತಾ. ಆಮೇಲೆ ಕಿರಣ್ ಸಂಧ್ಯಾ ಅವರು ನನಗೆ ದೊಡ್ಡ ರೋಲ್ ಮಾಡಲು. ಆಮೇಲೆ ನಂತರ ಮೆಟ್ ಶುಭಾ ಧನಂಜಯ ತುಂಬ ಚೆನ್ನಾಗಿ ಡ್ಯಾನ್ಸ್ ಮಾಡ್ತಾಯಿದ್ರು. ಅವರು ಪೇರಣಿ ನೃತ್ಯ ಎಲ್ಲ ಮಾಡೋ, ಅದೆಲ್ಲ ನನಗೆ ಇನ್ಸ್ಪೈರ್ ಆಗಿದೆ ಅವರೆಲ್ಲ ನೋಡಿಬಿಟ್ಟು. ಓಕೆ, ಐಮ್ ಟಾಕಿಂಗ್ ಅಬೌಟ್ ಬ್ಯಾಂಗ್ಳೂರ್ ಡ್ಯಾನ್ಸಸ್ಸು. ಓಕೆ. ಆಮೇಲೆ ನರ್ಮದಾ ಆಂಟಿ ಕ್ಲಾಸಿಗೆ ಬಂದಮೇಲೆ ಆಲ್ ಮೈ ಸೀನಿಯರ್ಸ್ ಲೈಕ್ ನಿರುಪಮ, ಲಕ್ಷ್ಮೀ ಗೋಪಾಲ್ ಸ್ವಾಮಿ, ಸೌಂದರ್ಯ, ಶ್ರೀಧರ್, ಪ್ರವೀಣ್, ಅವರೆಲ್ಲ ನನ್ನ ಸೀನಿಯರ್ಸ್ನೆಲ್ಲ ನಾನು ತುಂಬ ಐ ಟೇಕನ್ ದೆಮ್ ಇನ್ಸ್ಪಿರೇಷನ್. ಅಂಥವರೆಲ್ಲ ಮುಂದೆ ನೀವು ಹೊಸದಾಗಿ ಸೇರಿದಾಗ ಸ್ವಲ್ಪ ಹೆದರಿಕೆನೇ ಆಗುತ್ತೆ. ತುಂಬ ಹೆದರಿಕೆ ಇತ್ತು. ಅವ್ರನ್ನೆಲ್ಲ ನೋಡಿ ಅದೇ ಹೇಳಿದ್ರೆ ಇವಾಗ ಎಲ್ಲರ ಜೊತೆನೂ ನೀವು ಮಾಡ್ತೀವಿ. ಮೇಕಿಂಗ್ ನಿರುಪಮ, ರಾಜೇಂದ್ರ ಅವ್ರ ಜೊತೆ ತುಂಬ ಪ್ರೋಗ್ರಾಮ್ ಮಾಡಿದ್ದೀನಿ. ಆ್ಯಂಡ್ ಅಫ್ಕೋರ್ಸ್ ದೊಡ್ಡ ವಿದ್ವಾಂಸರು ಲೈಕ್ ಚಿತ್ರಾ ವಿಶ್ವೇಶ್ವರನ್ ಅವ್ರ ಡ್ಯಾನ್ಸು, ಪದ್ಮಾ ಸುಬ್ರಹ್ಮಣ್ಯ ಅವರು, ಸುಧಾರಾಣಿ ರಘುಪತಿ ಅವರು, ಅವರೆಲ್ಲ ಬೆಂಗಳೂರು ಬಂದು ಮಾಡಿದಾಗ ತುಂಬ ಖುಷಿ ನೋಡೋಕ್ಕೆ. ನಮ್ಗೆ ಆ ಸೌಭಾಗ್ಯ ಸಿಕ್ಕಿದ್ದೆ ನಮ್ಮ ಗುರುಗಳು ಲಲಿತಾ ಶ್ರೀನಿವಾಸನ್ ಅವರಿಂದ. ಅವರು ನೃತ್ಯ ಅಂತ ಫೆಸ್ಟಿವಲ್ ಮಾಡೋರಲ್ಲ, ಅವರಿಂದನೇ ನಮಗೆ ಬೆಂಗಳೂರಿನಲ್ಲಿ ದೊಡ್ಡ ಬೇರೆ ಕಲಾವಿದರು ನೋಡೋಕ್ಕೆ ಅವಕಾಶ ಸಿಕ್ಕಿತ್ತು. ಕಿಂಕಿಣಿನೂ ಸುಮಾರು ವರ್ಷದಿಂದ. ಆಮೇಲೆ ಕಿಂಕಿಣಿ, ಅಫ್ಕೋರ್ಸ್ ರಂಗಶ್ರೀ, ಆಮೇಲೆ ಶ್ರೀದೇವಿ ತಿರುಮಲೆ ಅವರೆಲ್ಲ ನನಗೆ ಇನ್ಸ್ಪಿರೇಷನ್. ಅವರು ತುಂಬ ಲೈವ್ ಮ್ಯೂಸಿಕ್ ಅಲ್ವಾ ಕಿಂಕಿಣಿ ಯಾವಾಗಲೂ ಲೈವ್ ಮ್ಯೂಸಿಕ್. ಅವ್ರು ಯಾವತ್ತೂ 47 ವರ್ಷ ಮಾಡಿದ್ದಾರೆ ಇದುವರೆಗೂ ಆ ಫೆಸ್ಟಿವಲ್ಲು, ಯಾವತ್ತೂ ರೆಕಾರ್ಡೆಡ್ ಮ್ಯೂಸಿಕ್ ಬಿಟ್ಟಿಲ್ಲ ಅವರು. ಅದೊಂದು ತುಂಬ ಖುಷಿ ಆ ಕಿಂಕಿಣಿ ಫೆಸ್ಟಿವಲ್. ಅಂದರೆ ಅವರು ಇಬ್ಬರೇ ಕಲಾವಿದರು ಕೊಡ್ತಾಯಿದ್ರು ಒಂದು ಈವ್ನಿಂಗ್, ವಿಚ್ ಈಸ್ ಗುಡ್ ಆ್ಯಕ್ಚುಲಿ. ಒಬ್ಬ ಫೆಸ್ಟಿವಲ್ ಅಂದರೆ ಇವಾಗ ಏನಾಗ್ಬಿಟ್ರೆ 4 ಆರ್ಟಿಸ್ಟ್ನ ಹಾಕ್ಬಿಡ್ತಾರೆ ಒಂದು ಈವ್ನಿಂಗು. ಅರ್ಧ ಗಂಟೆ 20 ನಿಮಿಷ ಏನೋ ಮಾಡ್ತಾರೆ. ಬಟ್ ನಾವು ಅವ್ರನ್ನ ಪ್ರಾಪರಾಗಿ ನೋಡೋಕ್ಕಾಗಲ್ಲ, ಸಂಪೂರ್ಣವಾಗಿ ಅವ್ರದ್ದು ಒಂದು ಏನೋ ಆ ಡ್ಯಾನ್ಸ್ನ. ಆ ಇದರಲ್ಲಿ ಈ ಫೆಸ್ಟಿವಲ್ಗಳಲ್ಲೆಲ್ಲ ಪ್ರಾಪರ್ಲಿ 1.5 hour ಓನ್ಲಿ 2 ಆರ್ಟಿಸ್ಟ್ ವಿತ್ ಲೈವ್ ಮ್ಯೂಸಿಕ್. ಕಿಂಕಿಣಿ ತುಂಬ ವರ್ಷ ತುಂಬ ಒಳ್ಳೆಯ ಕಾರ್ಯಕ್ರಮಗಳು ಮಾಡಿದ್ರು. ನಮಗೂ ಭಾಗ್ಯ ಕಿಂಕಿಣಿ ಪ್ರೋಗ್ರಾಮ್ ಮಾಡೋಕ್ಕೆ. ಅದು ಅವೆಲ್ಲ ದೊಡ್ಡ ಫೆಸ್ಟಿವಲ್ ಸರ್. ಈಗ ಲಲಿತಾ ಆಂಟಿನೂ ನನಗೆ ತುಂಬ ಇನ್ಸ್ಪಿರೇಷನ್. ಅವರು ಮೈಸೂರು ಸ್ಟೈಲ್ ಮಾಡ್ತಾಯಿದ್ರಲ್ಲ, ಅವ್ರು ತುಂಬ ಅವ್ರು ಮಾಡೋ ಅಭಿನಯ ಪೀಸ್ಗಳು ತುಂಬ. ಅವರು ವೆಂಕಟಲಕ್ಷ್ಮ ಅವ್ರ ಕಲ್ತಿರೋದು. ತುಂಬ ಜಾವಳಿಗಳು, ಪದಮ್ಸ್ ಎಲ್ಲ ಮಾಡೋ ತುಂಬ ಚೆನ್ನಾಗಿ. ಅವ್ರನ್ನೂ ನೋಡಿ ತುಂಬ ಇನ್ಸ್ಪೈರ್ ಆಗಿದ್ದೀವಿ. ಅಲ್ಲೇ ಈ ಕಥಕ್ಕಳಿ ಇದೆಲ್ಲ ಸೇರಿ ಭರತನಾಟ್ಯ, ಉಷಾ ದಾತಾರ್ ಅವರು. ಅಯ್ಯೋ, ಉಷಾ ದಾತಾರು ಅವರು ತುಂಬ ಇಲ್ಲಿ ನಮ್ಮ ಮೈಸೂರಲ್ಲಿ ವಸುಂಧರ ಇವತ್ತಿಗೂ ಅವರು ಗೊತ್ತೇ ಅಯ್ಯೋ, ಅವರು ಶೀಸ್ ಜೀನಿಯಸ್. ಅವ್ರಿಗೆ ಅಷ್ಟು ಯೋಗ ಮಾಡಿ ಅವರು ಏನೋ ಶೀಸ್ ಕೆಪ್ ಡ್ಯಾನ್ಸ್ ಅಂದರೆ ತುಂಬ ಖುಷಿಯಾಗುತ್ತೆ ಅವ್ರು ನೋಡಿ. ಎಲ್ಲ ಇವನ್ನೆಲ್ಲ ನೋಡಿ ನಾವು ಇನ್ಸ್ಪೈರ್ ಆಗಿ ದೊಡ್ಡ ಕಲಾವಿದ. ಇಲ್ಲಾಂದರೆ ನಮಗೆ ರೋಲ್ ಮಾಡೆಲ್ಸ್ ಅಂತ ನನಗೆ ನನ್ನ ಕರ್ನಾಟಕ ಕಲಾವಿದ. ಐ ಆಮ್ ವೆರಿ ಪ್ರೌಡ್ ಆಫ್ ಮೈ ಡ್ಯಾನ್ಸ್ ಫೀಲ್ಡಲ್ಲಿ. ಸಾಕಷ್ಟು ಜನ ಇದ್ದಾರೆ ಕರ್ನಾಟಕದಲ್ಲಿ, ಗುರುಗಳಾಗಲಿ ಏನೋ ಪರ್ಫಾರ್ಮರ್ಸ್ ಆಗಲಿ. ಮಂಗಳೂರಿನಲ್ಲಿ ನನಗೆ ಉಳ್ಳಾಳ್ ಮೋಹನ್ ಕುಮಾರ್ ಸರು ಅಷ್ಟೇ, ಅವರು ಅಲ್ಲಿ ತುಂಬ ಸರ್ವಿಸ್ ಮಾಡಿದ್ದಾರೆ. ಉಳ್ಳಾಳ್ ಮೋಹನ್ ಕುಮಾರ್ ಹೌದು, ಎಷ್ಟು ಜನಕ್ಕೆ ಅವರು ವಿದ್ಯೆ, ಹೌದು, ತುಂಬ ಜನಕ್ಕೆ ಪಾಠ ಹೇಳ್ಕೊಟ್ಟಿದ್ದಾರೆ. ಪ್ರತಿಯೊಂದು ಕಡೆನೂ ಒಬ್ಬೊಬ್ಬರು ಆ ಥರ ಸೆಲ್ಫ್ಲೆಸ್ ಆಗಿ ಕೆಲಸ ಮಾಡಿದ್ದಾರೆ, ಅಂದರೆ ಉಳಿಸಿದ್ದಾರೆ. ಹೌದು, ಅಂಬಳೆ ರಾಜೇಶ್ವರಿ ಅವರು ಹಾಸನದಲ್ಲಿ ಅವರು ಅಷ್ಟೇ ಸುಮಾರು ಜನ ಇದ್ದಾರೆ. ಹೌದು. ಅಂದರೆ ಈ
ಮೈಸೂರು ಬೆಂಗಳೂರು ಬಿಟ್ಟು ಬೇರೆ ಬೇರೆ ಕಡೆ ಕೆಲವರು ಸುಮಾರು ಜನ ದೊಡ್ಡ ಟೀಚರ್ಗಳು ಮಾಡಿದ್ದಾರೆ. ಹೌದು, ಖಂಡಿತ. ಅದು ಅದೇ ಗ್ರೇಟ್ಸ್. ಇಲ್ಲಾದರೆ ಏನೋ ಮಾಡಿಬಿಡ್ಬೋದು. ಹೌದು, ಅದು ಅಂಥ ಕಡೆ ಇದ್ದು ಕಲಾವಿದನ ಬೆಳೆಸೋದು ಕಷ್ಟ, ಅದರಲ್ಲೂ ಮಾಡ್ತಾಯಿದ್ದಾರೆ. ಅದು ಏನು ಫೀಸ್ ಕೊಡ್ತಾರೋ ಏನು ಕಟ್ತಾರೋ ಅದರಲ್ಲಿ ಇಟ್ಕೊಂಡು ಒಂದಿಷ್ಟು ಮಾಡಿ ಇವತ್ತು ನೀವೆಲ್ಲ ಅಥವಾ ನಾವೆಲ್ಲ ಹೋಗಿ ಅಲ್ಲಿ ಸಂಗೀತ ನುಡಿಸ್ತೀವಿ ಅಥವಾ ನೃತ್ಯ ಮಾಡ್ತೀವಿ ಅಂದರೆ ಒಂದಷ್ಟು ಜನ ಬರೋಕ್ಕೆ ಅವರೇ ಕಾರಣ, ಖಂಡಿತ ಮೂಲ ಕಾರಣ ಅಲ್ವಾ? ಹೌದು ಹೌದು. ಆ ಥರ ಸುಮಾರು ಜನ ಮಾಡಿದ್ದಾರೆ. ಸೊ ನೀವು ಇಡೀ ಪ್ರಪಂಚದಲ್ಲಿ ಕಾರ್ಯಕ್ರಮಗಳು ಕೊಟ್ಟಿದ್ದೀರಿ. ಅಫ್ಕೋರ್ಸ್ ನಮ್ಮಲ್ಲಿ ಚೆನ್ನೈ ಎಲ್ಲೆಲ್ಲಿ ನೃತ್ಯ ಮೂಲವಾಗಿದೆ. ಮುಂಬೈಯಲ್ಲೂ ಇದೆ, ಕಲ್ಕತ್ತಾ, ಡೆಲ್ಲಿ ಇದೆ. ಮುಂಬೈಲಿ ಸ್ವಲ್ಪ ಜಾಸ್ತಿನೇ ಇದೆ, ಚೆನ್ನೈಯಲ್ಲಿ. ಎಲ್ಲಿ ನೃತ್ಯ ಮಾಡಿದ್ರೆ ನಿಮಗೆ ಸಮಾಧಾನ ಆಗುತ್ತೆ ಅಂತ, ಅಥವಾ ಎಲ್ಲಿ ಮಾಡಿದ್ರೂ ಸಮಾಧಾನನೇ ಕಲಾವಿದರಿಗೆ. ಅಪ್ಪ ನಾನು ಇಲ್ಲಿ ಮಾಡಬೇಕಾಗಿತ್ತು ಮಾಡಿಲ್ಲ ಅನ್ನೋದೇನಾದ್ರು ಇದೆಯಾ, ಅಥವಾ ಎಲ್ಲ ಕಡೆ ನೀವು ಮಾಡಿಲ್ಲ? ನನಗೆ ನನ್ನ ಬೆಂಗಳೂರೇ ಇಷ್ಟ, ಬೆಸ್ಟ್. ಬೆಂಗಳೂರಿನಲ್ಲಿ ಎಲ್ಲಿ ಬೇಕಾದ್ರೆ ಹೋಗಿ ಮಾಡ್ತೀನಿ. ನನಗೆ ಇಲ್ಲಿ ಮಾಡಬೇಕು ಇಲ್ಲಿ ಮಾಡಿಲ್ಲ ಅಂತ ಏನು ವ್ಯತ್ಯನೇ ಇಲ್ಲ. ಆ್ಯಕ್ಚುಲಿ ನಾವು ಒಂದು ಕಲಾವಿದರಾದ್ಮೇಲೆ ಎಲ್ಲಿ ಅವಕಾಶ ಸಿಕ್ಕರೆ ಅಲ್ಲಿ ಮಾಡಬೇಕು, ಆವತ್ತಿಗೆ ಅಲ್ಲೇ ಸಂತೋಷ ಪಡಬೇಕಷ್ಟೇ. ನಾವು ದಿನ ಒಂದು ಎಕ್ಸಾಮ್ ಅಫ್ಕೋರ್ಸ್ ಲಾಬಿ ಮಾಡಬೇಕು. ನಾನು ಲಾಬಿ ಮಾಡ್ಕೊಳ್ಳಿಲ್ಲ ಅವಾಗ, ಮುಂಚೆಯಿಂದ. ನಾನು ಮುಂಚೆ ಹೇಳ ನಾನು ಅಪ್ಲೈ ಮಾಡೇ ಇರಲಿಲ್ಲ. ಎಷ್ಟೊಂದು ಕಡೆ ಯಾರೋ ಹೇಳಿ ಅಪ್ಲೈ ಮಾಡಿ ಆಮೇಲೆ ನನಗೆ ಕಾರ್ಯಕ್ರಮ ಸಿಕ್ಕಿದ್ದು ಚೆನ್ನೈನಲ್ಲೆಲ್ಲ. ಹೌದು. ಸೊ ನಾನು ಅಪ್ಲೈ ಮಾಡಿ ಅಫ್ಕೋರ್ಸ್ ಇವಾಗ ಇವರ ರೆಗ್ಯುಲರ್ ವಿಸಿಟರ್ಸ್ ಸೀಸನ್ನಲ್ಲಿ ಆ ಥರ ಬೆಂಗಳೂರಿನಲ್ಲಿ ಇದೆಯಾ ಸರ್ ಒಂದು ಸೀಸನ್ ಫಾರ್ ಡ್ಯಾನ್ಸ್ ಅಂತ? ಇದೆ. ಆ್ಯಕ್ಚುಲಿ ಬ್ಯಾಂಗ್ಳೂರ್ ಇಸ್ ಮೋರ್ ದೆನ್ ಎನಿ ಅದರ್ ಸಿಟಿ. ಅಂದರೆ ಇಲ್ಲಿ ಸೀಸನ್ ಅಂತಿಲ್ಲ, ನಡೀತಾನೆ ಇರುತ್ತೆ. ಈ ವರ್ಷ ಅಂದರೆ ಬ್ಯಾಂಗ್ಳೂರ್ ಒಂದು ಏನು ಅಪ್ರಿಷಿಯೇಟ್ ಮಾಡಬೇಕು ಅಂದರೆ ಸುಮಾರು ಜನ ನೃತ್ಯಗಾರರೇ ಒಂದು ಡ್ಯಾನ್ಸ್ ಫೆಸ್ಟಿವಲ್ ಮಾಡ್ತಾರೆ. ಪಾಪ ಕಷ್ಟನೋ ಏನೋ ಕಷ್ಟಪಟ್ಟು ಮಾಡ್ತಾಯಿದ್ದಾರೆ. ಸೊ ಬಿಕಾಸ್ ಉಳಿಬೇಕು ಈ ಫೀಲ್ಡಲ್ಲಿ ಅಂತ, ಈ ಕ್ಷೇತ್ರದಲ್ಲಿ ಇರಬೇಕು ಅಂತ, ನಮ್ಮ ಹೆಸರು ಇರಬೇಕು ಇಲ್ಲೋ ಅಂತ ಒಂದು ಫೆಸ್ಟಿವಲ್ ಮಾಡಿ ಅವ್ರದ್ದೇ ಆದಂಥ ರೀತಿಯಲ್ಲಿ ಮಾಡಿ ಬೆಳೆಸ್ತಾ ಇದ್ದಾರೆ. ವಿ ಶುಡ್ ಅಪ್ರಿಷಿಯೇಟ್ ದೆಮ್. ಎಷ್ಟೊಂದು ಜನಕ್ಕೆ ಚಾನ್ಸ್ ಕೊಡ್ತಾರೆ, ನಮಗೆಲ್ಲನೂ ಚಾನ್ಸ್ ಕೊಡ್ತಾರೆ. ಇವಾಗ ಉಟ್ಕೊಂಡಿರೋ ಸಂಸ್ಥೆಗಳು ಫೆಸ್ಟಿವಲ್ ಮಾಡಿದಾಗ ಕರೀತಾರೆ. ಪಾಪ ಅವ್ರಂಥ ಮುಜುಗರದಿಂದ ಕರೀತಾರೆ, ನೀವು ನಮ್ಮ ಫೆಸ್ಟಿವಲ್ ಮಾಡ್ತೀರಾ, ನಮಗೆ ಸಂಭಾವನೆ ಇಷ್ಟೊಂದು ಕೊಡೋಕ್ಕಾಗಲ್ಲ, ನಮ್ದು ಇಷ್ಟೇ ಸಂಭಾವನೆ ಇರೋದು ಅಂತೆಲ್ಲ ಪಾಪ ಕೇಳ್ಕೊಳ್ತಾರೆ. ಆವಾಗ ನಾನು ಖುಷಿಯಿಂದ ಅವಾಗ ಮಾಡಿಕೊಡ್ತೀನಿ. ನಾನು ಯಾವತ್ತೂ ನಿಮ್ಮ ಮುಂಚೆನೇ ಹೇಳ, ನಾನು ಡಿಮ್ಯಾಂಡೇ ಮಾಡಿಲ್ಲ ಸಂಭಾವನೆ ಇಷ್ಟೇ ಕೊಡಿ ಅಂತ. ಏನು ಕೊಡ್ತಾರೋ ತೊಗೊಂಡು ಮಾಡ್ತೀನಿ. ಬಟ್ ಕಂಪ್ಲೇಂಟು ಬಂದಿದೆ, ನಿಮ್ಮಂಥ ಕಲಾವಿದರಿಂದ ನಮ್ಗೆ ಬೇರೆಯವ್ರಿಗೂ ಇದಾಗುತ್ತೆ, ಡಿಮ್ಯಾಂಡ್ ಅಂತ. ಆಗಲ್ಲ ಆ ಥರ. ಡಿಮ್ಯಾಂಡ್ ಮಾಡದೇ ಇರೋ ಡೈಮ್ಯಾಂಡ್ ಅಂತ. ನಾನು ಯಾವುದಕ್ಕೂ ಡಿಮ್ಯಾಂಡ್ ಮಾಡಲ್ಲ. ನನಗೇನು ಈವನ್ ಸ್ಟೇಜ್ ಯಾವ ಸಭಾ ಕರೆದ್ರೂ ನಾನು ಯಾವತ್ತೂ ಲಿಸ್ಟ್ ಕಳಿಸಲ್ಲ, ಇಷ್ಟು ಲೈಟಿಂಗ್ ಕೊಡಿ, ಇಷ್ಟು ಇದಂತ. ವಾಟ್ ಎವರ್ ಪ್ರಾವಿಷನ್ ಇದೆಯೋ ಲೈಟ್ ಕೊಡಿ, ಸೌಂಡ್ ಕೊಡಿ, ನಾನು ಲೈಟ್ ಬಂದಾಗ ಅದು ಮಾಡ್ಕೊಂಬರ್ತೀನಿ ಅಷ್ಟೇ. ಅದು ಮುಖ್ಯ ಸರ್. ಅಂದರೆ ಕಲಾವಿದನಿಗೆ ತೃಪ್ತಿ ಅನ್ನೋದಿರಬೇಕು. ಹೌದು, ನನಗಿಷ್ಟಾಗಿದೆಯಲ್ಲ ಸಾಕು. ನಮ್ಮ ತಂದೆಯವರು ಒಂದು ಮಾತು ಹೇಳೋರು, ನಮ್ಮ ಸಾಧನೆಗೆ ಏನೇನು ಬರಬೇಕು ಅದು ಬರುತ್ತೆ. ಹೌದು, ಜಾಸ್ತಿ ಎಕ್ಸ್ಪೆಕ್ಟ್ ಮಾಡಿದ್ರೆ ಅದಕ್ಕೆ ಸಾಧನೆ ಮಾಡಬೇಕು, ಇಲ್ಲ ತೃಪ್ತಿಯಾಗಿರಬೇಕು ಅಂತ. ಸರ್, ವಿಶೇಷವಾಗಿ ನೀವು 60 ವರ್ಷ ತುಂಬಿದಾಗ ಒಂದು ವಿಶೇಷವಾದ ಕಾರ್ಯಕ್ರಮವನ್ನು ಹಮ್ಮಿಕೊಂಡ್ರಿ. ಅದ್ರ ಬಗ್ಗೆ ಒಂದೆರಡು ಮಾತು ಅಥವಾ 4, ತೊಂದರೆ ಇಲ್ಲ. ಈ ವರ್ಷ 60 ಆಯಿತು. ಜನವರಿ 6ಕ್ಕೆ 60 ಶುರುವಾಯಿತು. ನಾನು ಬೇರೆ ಥರ ಹೇಳ್ತೀನಿ, ಬ್ಯಾಂಕಲ್ಲಿ ಎಕ್ಸ್ಟ್ರಾ ದುಡ್ಡು ಕೊಡ್ತಾರೆ ಬಡ್ಡಿ. ಸೊ ಹೋದ ವರ್ಷ ನಮ್ಮ ವಿದ್ಯಾರ್ಥಿಗಳ ಪೇರೆಂಟ್ಸ್ ಸೇರ್ಕೊಂಡು ನನಗೆ ಷಷ್ಠಿ ಪೂರ್ತಿ ಮಾಡಿದ್ರು. ಬಿಕಾಸ್ ನಮ್ಮ ಮನೆಗಳಲ್ಲಿ ನಾವು ಷಷ್ಠಿ ಪೂರ್ತಿ ಎಲ್ಲ ಮಾಡೋವಂಥ ಪದ್ಧತಿ ಇಟ್ಕೊಂಡಿಲ್ಲ ನಮಗೆ. ಅವ್ರು ಸರ್ ನಿಮ್ಗೆ 60 ಆಗಬೇಡಕ್ಕೆ ಮಾಡಬೇಕು ಇವಾಗ ಅಂತ ಹೇಳಿದ್ರು. ಅವ್ರು ನನಗೂ ಹೇಳ್ದಿರ, ನಮ್ಮ ಮನೆಯವ್ರಿಗೂ ಹೇಳ್ದಿರ, ಅವರೇ ಫಿಕ್ಸ್ ಮಾಡ್ಕೊಂಡ್ಬಂದು ನಮ್ಮ ಡ್ಯಾನ್ಸ್ ಕ್ಲಾಸಲ್ಲಿ ಮಾಡ್ತೀವಿ ಅಂತ ಸರಿ ಮಾಡಿದ್ರು. ಸೊ ಆವತ್ತಿನ ದಿವಸ ಅಂದ್ಕೊಂಡೆ 60 ಆಗುತ್ತೆ, 60 ಸತಿ ಏನಾದ್ರು ಮಾಡಬೇಕು ಅಂತ. ಫಸ್ಟ್ ಅಂದ್ಕೊಂಡೆ ರಾಮಕಥಾ ಮಾಡೋಣ 60 ಸರಿ ಅಂತ. ಸೊ ಆಮೇಲೆ ಬೇಡ ಅಂದ್ಬಿಟ್ಟು ನನಗೆ ತುಂಬ ಇಷ್ಟವಾದದ್ದು ತಾಂಜೋರ್ ಕಾಟ್ರಟ್ ವರ್ಣ, ಸ್ವಾಮಿಯನ್ನೇ ಕೋರಿ ನಾನು ನರ್ಮದಾ ಆಂಟಿ ಹತ್ರ ಕಲ್ತಿದ್ದದು. ತುಂಬ ಇಷ್ಟ. ಅದರಲ್ಲಿ 8 ತೀರ್ಮಾನಗಳಿದೆ, 8 ಸ್ವರಗಳಿದೆ, ದೊಡ್ಡ ವರ್ಣ. ಸೊ ಯಾಕೆ ಇದನ್ನು ಮಾಡಬಾರ್ದು ಅಂತ ಯೋಚನೆ ಮಾಡ್ತಾ ಇದ್ದಂಗೆ ಫೋನ್ ಬಂತು ಕಿಟ್ಟು ಸರ್ ಕ್ಲಾಸಿಂದ, ಅವ್ರು ಫೆಸ್ಟಿವಲಲ್ಲಿ ಮಾಡಿ ಅಂತ. ಆವಾಗ ಕಿಟ್ಟು ಸರ್ ಹತ್ರ ಜಗಳ ಆಡಿದೆ ನಾನು. ಇಷ್ಟು ವರ್ಷ ಆದಮೇಲೆ ನಾನು ಪ್ರೋಗ್ರಾಮ್ ಕೊಡ್ತಾಯಿದ್ದೀರಾ ಕಿಟ್ಟು ಸರ್, ಯಾಕೆ ಇಷ್ಟು ವರ್ಷ ಕೊಟ್ಟಿಲ್ಲ ಅಂದೆ ನಾನು. ಏನೋ ಕೋಪ ಮಾಡ್ಕೊಳ್ಬೇಡ, ಬಾರೋ ಮಾಡು ಅಂತ.
ನೋಡಿ ಅದೇನು ಅದೃಷ್ಟ ಅಂದರೆ ನಟರಾಜನ್ ಬ್ಲೆಸ್ಸಿಂಗ್ಸ್ ಅದು. ಈ ಯೋಜನೆ ಅಂದ್ಕೊಳ್ತಾ ಇದ್ದಂಗೆ ದೊಡ್ಡ ಗುರುಗಳಿಂದ ಕರೆ ಬಂತು ಪ್ರೋಗ್ರಾಮ್. ಅದನ್ನೇ ಫಸ್ಟ್ ಪ್ರೋಗ್ರಾಮ್ ಅಂತ ಇಟ್ಕೊಂಡು ಶುರು ಮಾಡಿದೆ. ಅಲ್ಲೇ ಅವ್ರ ಮನೇಲೆ ಅವರು ಅದೇ ಕಲಾಕ್ಷಿತಿನೇ ಕಲಾಕ್ಷಿತಿ. ಅದನ್ನೇ ಫಸ್ಟ್ ನಂಬರ್ 1 ಷಷ್ಠಿ ವರ್ಣ ಚಕ್ರ ಅಂತ ಮಾಡಿಕೊಂಡೆ. ಇದನ್ನು ಹೆಸರಿಟ್ಕೊಂಡು ಶರತ್ ಪ್ರಭಾತ್ ಕೊಟ್ಟ ಷಷ್ಠಿ ವರ್ಣ ಚಕ್ರ ಅಂತ ಮಾಡು, ನಾನು ಒಂದು ಇದು ಕೊಡು ಅಂತ ಹೇಳಿದ್ದೆ, ಕ್ಯಾಪ್ಷನ್ ಕೊಡೋದಕ್ಕೆ ಅಂತ. ಸೊ ಫಸ್ಟ್ ಅಲ್ಲೇ ಶುರು ಆಯಿತು. ಬೆಂಗಳೂರಿನಲ್ಲಿ ಹಲವಾರು ಗುರುಗಳು ತುಂಬ ಜನ ಇದ್ದಾರೆ. ಅವರೆಲ್ಲ ಕಣ್ಣಿಗೆ ಕಾಣ್ತಾ ಇರೋ ಗುರುಗಳು ಪಾಪ. ಮೂಲೆಗಳೆಲ್ಲ ಡ್ಯಾನ್ಸ್ ಕ್ಲಾಸ್ ಇಟ್ಕೊಂಡು ಚೆನ್ನಾಗಿ ನಡೆಸ್ಕೊಂಡು ಬರ್ತಾಯಿದ್ದಾರೆ. ಅವರೆಲ್ಲ ಪರ್ಫಾರ್ಮರ್ಸ್ ಅಲ್ಲ, ಡ್ಯಾನ್ಸ್ ಟೀಚರ್ಸು. ಅಂಥ ಕಡೆ ಎಲ್ಲ ನನ್ನ ಶಿಷ್ಯ ಭರತ್, ಅವನು ಅರೇಂಜ್ ಮಾಡಿದ್ದು ಕೆಲವು ಪ್ರೋಗ್ರಾಮ್ಸ್ ಎಲ್ಲ. ಎಲ್ಲರೂ ಪ್ರೋಗ್ರಾಮ್ ಕೊಟ್ಟರು. ನಾವು ಹೇಳಿದ್ವಿ ಈ ಥರ ಮಾಡ್ತಾಯಿದ್ವಿ, ನಿಮ್ಗೇನಾದ್ರು ಇದ್ದರೆ ಜಾಗ ಇದ್ದರೆ ಹೇಳಿ ಬಂದು ಮಾಡ್ತೀವಿ ಪ್ರೋಗ್ರಾಮ್ ಅಂತ. ತುಂಬ ಜನ ಹೇಳಿದ್ರು ನಿಮ್ಮನ್ನು ಕರ್ಸ್ಕೊಳ್ಳೋಕೆ ಭಯ ನಮಗೆ, ನಿಮ್ಗೆ ಸಂಭಾವನೆ ಕೊಡೋಕ್ಕಾಗಲ್ಲ ಅಷ್ಟೆಲ್ಲ, ನೀವು ಕೇಳಿದಷ್ಟು, ಆಮೇಲೆ ನಮ್ಗೆ ಶಕ್ತಿ ಇಲ್ಲ ಅಂತ. ನಾನೇನು ಸಂಭಾವನೆ ಕೊಡಬೇಡಿ, ನಾನೇ ಯೋಚನೆ ಮಾಡಿರೋವಂಥ ಕಾರ್ಯಕ್ರಮ, ಲೈವ್ ಮ್ಯೂಸಿಕ್ ಬಂದು ಮಾಡ್ತೀವಿ ಅಂತ. ಅದೃಷ್ಟಕ್ಕೆ ನನಗೆ ಒಳ್ಳೊಳ್ಳೆ ಸಂಗೀತಗಾರರೇ ಸಿಕ್ತರು ನಮ್ಮ ಬೆಂಗಳೂರಿನಲ್ಲಿ. ವಿ ಹ್ಯಾವ್ ಒನ್ ಆಫ್ ಬೆಸ್ಟ್. ನಿಮ್ಮ ಶಿಷ್ಯಂದರೆ ಇಬ್ಬರು ಬಂದಿದ್ದರು, ಸುಮಧುರ್ ಆ್ಯಂಡ್ ವಿದ್ಯಾ. ಆಮೇಲೆ ಬೇರೆ ಎಲ್ಲ ಕಲಾವಿದರು ಇವಾಗ ನೋಡಿ ಈ ಸೀಸನಲ್ಲಿ ಎಲ್ಲ ಅಮೇರಿಕ ಹೊರಟೋಗ್ತಾರೆ, ಯಾರೂ ಸಿಗಲ್ಲ. ಲಾಸ್ಟ್ ಇಯರು ಹಾಗೆ. ಬಟ್ ಎಲ್ಲ ಬೇರೆ ಹೊಸೊಬ್ಬರೆಲ್ಲ ಸಿಕ್ಕರು, ಅವ್ರಿಗೆಲ್ಲ ಹೇಳಿಕೊಟ್ಟು ಮಾಡಿದ್ವಿ. 60 ಕಾರ್ಯಕ್ರಮ. 60ನೇದು ನನ್ನ ಹುಟ್ಟಿದ ಹಬ್ಬದ ದಿವಸ ಜನವರಿ 6 ಮಾಡಿದ್ವಿ. ಬಟ್ ಒಂದು ಇಡೀ ವರ್ಷ ಎಷ್ಟು ಜನ ನನ್ನ ಕಲಾವಿದರು ನನ್ನ ಜೊತೆ ನುಡ್ಸಿದ್ರು, ಎಲ್ಲ ಸೇರಿಸಿ ಎಲ್ಲರೂ ನುಡ್ಸೋಕ್ಕೆ ಹೇಳಿದೆ. ಒಂದು ವರ್ಣಕ್ಕೆ 26 ಜನ ಮ್ಯೂಸಿಷಿಯನ್ಸ್ ಕೂಡಿಸಿದ್ದೆ. ಆವಾಗ ನನಗೆ ಆಗಲಿಲ್ಲ ಸರ್, ನೀವು ಹೇಳಿದ್ರಿ. ಅಂದರೆ ನಮ್ಮದು ಫೆಸ್ಟಿವಲ್ ಇತ್ತು ಅವತ್ತು ವಸಂತಪುರದ ಸತಿ, ಅದು ಫಸ್ಟ್ ವೀಕೇ ಬಂದ್ಬಿಡ್ತು. ಹೌದು, ಅದು ಅಷ್ಟು ಕಾರ್ಯಕ್ರಮ ಮಾಡ್ಕೊಂಬಂದೆ. 60ನೇ ಕಾರ್ಯಕ್ರಮಕ್ಕೆ ಸ್ಟೇಜ್ ಮೇಲೆ ಬಂದರೆ ಭಯ ಶುರು ಆಗೋಯ್ತು. ಯಾಕಂದ್ರೆ ಈ ಕಡೆ ಮ್ಯೂಸಿಕ್, ಈ ಕಡೆ ಎಲ್ಲ ವಿದ್ವಾಂಸರು ಕೂತ್ಕೊಂಡ್ಬಿಟ್ಟಿದ್ದಾರೆ, ಇವ್ರು ನೋಡಿದ ಭಯ ಆಗೋಯ್ತು. ಆಮೇಲೆ ಮಧ್ಯೆ ಸ್ಟೇಜಿಗೆ ಬಂದಮೇಲೆ ಆಡಿಯನ್ಸ್ನ ನೋಡಿ ಭಯ ಆಗೋಯ್ತು. ಹೇಗೆ ಮಾಡೋದು ವರ್ಣ ಇವಾಗ ಮಾಡಬೇಕಲ್ಲ. ಎಲ್ಲ ದೇವರ ಆಶೀರ್ವಾದ, ನಟರಾಜನ ಆಶೀರ್ವಾದ, ಎಲ್ಲ ಕಾರ್ಯಕ್ರಮಗಳು ಚೆನ್ನಾಗಿ ಆಗಿಬಂತು. ಮೂಲೆ ಬೆಂಗಳೂರು ನೋಡಿದ್ದೆ ಹೋದ ವರ್ಷವೇ. ಅದಕ್ಕೆ ಎಷ್ಟು ಕಡೆ ಹೋಗಿದ್ದೀನಿ ಈ ವರ್ಣ ಮಾಡೋಕ್ಕೆ. ಅಂದರೆ ನಾವು ಬರೀ JP ನಗರ್ ಮಲ್ಲೇಶ್ವರಂ ಅಷ್ಟೇ ಪ್ರೋಗ್ರಾಮ್ಗೆ ಹೋದ್ರೆ, ಇಲ್ಲೇ ಕಾರ್ಯಕ್ರಮ ಮಾಡೋದು. ವೈಟ್ ಫೀಲ್ಡು, ಮಾರತಿ ಒಳಗಡೆ ಏರಿಯಾಗಳಲ್ಲಿ ಇಷ್ಟು ಡ್ಯಾನ್ಸ್ ಕ್ಲಾಸ್ಗಳಿದೆ. ಬಟ್ ಎಲ್ಲರೂ ಅಷ್ಟು ಚೆನ್ನಾಗಿ ವೆಲ್ಕಮ್ ಮಾಡಿದ್ರು. ಇನ್ನೊಂದು ಏನಂದರೆ ತುಂಬ ಎಮೋಷ್ನಲ್ ಜರ್ನಿ ಆಗೋಯ್ತು ನನಗೆ. ಅದು 60th ಎಷ್ಟೊಂದು ಕ್ಲಾಸ್ಗಳಿಗೆ ಹೋದಾಗ ಪೂರ್ಣ ಕುಂಭ ಇಟ್ಕೊಂಡು ವೆಲ್ಕಮ್ ಮಾಡಿದ್ರು, ನನ್ನ ಕೈಲಿ ಕೊಟ್ಬಿಟ್ಟು ಪಾಪ. ಇದೊಂಥರ ಎಮೋಷ್ನಲ್ ನನಗೆ. ಆಮೇಲೆ ಕೆಲವರೆಲ್ಲ ಆರತಿ, ಕೆಂಪನಿರೆಲ್ಲ ಆರತಿ ಮಾಡಿ ನಮ್ಮನ್ನು ಒಳಗಡೆ ವೆಲ್ಕಮ್ ಮಾಡಿಕೊಂಡು, ಅದೆಲ್ಲ ತುಂಬ ಎಮೋಷ್ನಲ್ ಆಗೋಯ್ತು ನನಗೆ. ತುಂಬ ಅಳು ಬರ್ತಾಯಿತ್ತು. ಇಷ್ಟೆಲ್ಲ ಮಾಡಬೇಡಿ, ನಾನೇನೋ ನನಗೂ ಹುಚ್ಚಿನ ಥರ ಯೋಚನೆ ಮಾಡ್ಕೊಂಬಿಟ್ಟೆ ಇದು ಮಾಡ್ತೀನಿ ಅಂತ ಅಂದರು. ಬಟ್ ಎಲ್ಲರೂ ಬಂದುಬಿಟ್ಟು ತುಂಬ ಅಪ್ರಿಷಿಯೇಟ್ ಮಾಡಿ. ಆ್ಯಂಡ್ ಎಲ್ಲರೂ ಇಷ್ಟು ವಯಸ್ಸಿನಲ್ಲಿ ಡ್ಯಾನ್ಸ್ ಮಾಡ್ತಾರೆ. ಇವ್ರು ನನಗೆ ವಯಸ್ಸಾಗಿಲ್ಲ ರೋಹಿತ್, ಎಷ್ಟು ವಯಸ್ಸಾಗೋದು ಇನ್ನೂ 80 ಆದಮೇಲೆ ವಯಸ್ಸಾಗಿದೆ ಅಂತೇಳಿ ತಮಾಷೆ ಮಾಡ್ತಾರೆ.
ಬಟ್ ಏನಂದರೆ ಅದೊಂದು ಸಿಂಪತಿ ಕಾರ್ಡ್ 60 ವರ್ಷ ಆಗಿಬಿಟ್ಟಿದೆ, ಸ್ಟಿಲ್ ಮಾಡ್ತೀರಾ ಅಂದರೆ ಬಟ್ ಅಂದ್ಕೊಂಡಿದ್ದು ನಟರಾಜನ ಕೃಪೆಯಿಂದ, ಗುರುಗಳ ಕೃಪೆ, ಅಫ್ಕೋರ್ಸ್ ತಂದೆ ತಾಯಿ ಆಶೀರ್ವಾದ, ಅಫ್ಕೋರ್ಸ್ ಚೆನ್ನಾಗಿ ನಡ್ಸ್ಕೊಂಬಂದ. ಅವರನ್ನ ನಾವು ಎಲ್ಲೂ ಕಾಂಪ್ರಮೈಸ್ ಮಾಡಿಲ್ಲ ಯಾವ ಒಂದು ಯುದ್ಧದಲ್ಲೂ. ಎಲ್ಲರಿಗೂ ಮ್ಯೂಸಿಷಿಯನ್ಸ್ಗೂ ಅಷ್ಟೇ. ಸೊ ಇಷ್ಟು ದೊಡ್ಡ ವರ್ಣ ಅಂತ ಹೇಳ್ತಾರೆ, ನೀವು ನುಡಿಸ್ತೀರಾ, ನೀವು ಮಾಡ್ತೀರಾ, ಮಾಡಿ ಅಂತ ಪ್ರೋತ್ಸಾಹ ಮಾಡಿ ಎಲ್ಲರೂ ನನ್ನ ಜೊತೆ ಇದ್ದು ನಡೆಸ್ಕೊಟ್ರು. ಪ್ರತಿಯೊಬ್ಬರಿಗೂ ನಾನು ಅವ್ರಿಗೆಲ್ಲರಿಗೂ ಚಿರುಣಿಯಾಗೇ ಇರ್ತೀನಿ. ನನಗೆ ಇಷ್ಟು 60 ಕಾರ್ಯಕ್ರಮ ಕೊಟ್ಟಿದ್ದವ್ರಿಗೆ, ಪ್ಲಸ್ ನನ್ನ ಸ್ಟೂಡೆಂಟ್ಸ್ ಆ್ಯಂಡ್ ಪೇರೆಂಟ್ಸ್ಗೆ ನಾನು ಯಾವಾಗಲೂ ನಾನು ಯಾವಾಗಲೂ ಹೇಳ್ತೀನಿ ಸರ್, ಇನ್ಫ್ರಾಸ್ಟ್ರಕ್ಚರ್ ಇದೆಯಲ್ಲ, ಒಂದು ಕಾರ್ಯಕ್ರಮ ಸ್ಟೇಜು, ಲೈಟು, ಮೈಕ್ ಹಾಕಿದ್ಮೇಲೆ ಬರೋರು ಸುಮಾರು ಜನ ಇರ್ತಾರೆ. ಅದಕ್ಕೆ ಮುಂಚೆ ಇದೆಯಲ್ಲ ನಮ್ಮ ಸ್ಟೂಡೆಂಟ್ಸ್ ಆ್ಯಂಡ್ ಬ್ಯಾಕ್ ಸ್ಟೇಜು ತುಂಬ ಇದೆ. ದೊಡ್ಡ ನಮಸ್ಕಾರ. ಸಣ್ಣ ಕಾಫಿ ಸಿಗಲ್ಲ ಒಂದೊಂದು ಸರಿ. ಕರೆಕ್ಟ್. ಹೌದು. ಎಷ್ಟು ಕಡೆ ನಾವು ಹೋಗ್ತೀವಲ್ಲ, ತೊಗೊಂಬರೋರು ಇರಲ್ಲ. ಹೌದೌದು ಪಾಪ. ಪರಂಪರೆನ ಈಗ ನಿಮ್ಮದೇ ಒಂದು ಶೈಲಿ ಅಂತಾಗಿದೆ ಸರ್, ನಾನು ನೋಡಿರೋ ಪ್ರಕಾರ. ಇದನ್ನು ಮುಂದುವರ್ಸ್ಕೊಂಡು ಹೋಗೋರು ನೀವು ಇಲ್ಲ, ಆಲ್ರೆಡಿ ನೀವು ಸುಮಾರು ಜನ ಶಿಷ್ಯರು ಇದ್ದಾರೆ. ಎಲ್ಲರೂ ಅರಂಗೇಟ್ರ ಮಾಡಿ ದೇ ಆರ್ ಆಲ್ ಇನ್ ಟು ದಿ ಸ್ಟೇಜ್. ಎಷ್ಟೋ ಜನ ಪ್ರೊಫೆಷನ್ ಆಗಿ ತೊಗೊಂಡಿದ್ದಾರೆ. ನಿಮ್ಮ ಮನೇಲಿ ಯಾರಾದರೂ ತೊಗೊಂಡಿದ್ದಾರೆ? ದುರಾದೃಷ್ಟನೇ ಅದು. ಯಾರೂ ಇಲ್ಲ ನಮ್ಮ ಮನೆಯಲ್ಲಿ. ಮಕ್ಕಳೆಲ್ಲರೂ ಇನ್ಫ್ಯಾಕ್ಟ್ ನಮ್ಮ ಅಕ್ಕ ಹೇಳಿದ್ನಲ್ಲ, ಅವರು ತೀರೋದ್ರು ಲಾಸ್ಟ್ ಮಂತ್. ಅವ್ರು ಹೇಳೋರು, ನಮ್ಮನೆ ಮಕ್ಕಳೇ ಇಲ್ಲ ಕಣೋ ಸತ್ಯ, ಏನು ಮಾಡೋದು, ಯಾವ ಮಕ್ಕಳು ಕಲ್ತಿಲ್ವಲ್ಲ ಅಂತ. ನಾನು ಹೇಳಿದೆ, ಏನು ಮಾಡೋದು, ನಾವು ಬಲವಂತಕ್ಕೆ ಮಾಡ್ಸೋಕ್ಕಾಗಲ್ಲ. ಇದು ಇಷ್ಟ ಆದರೆ ಕೆಲವರು ಪೇರೆಂಟ್ಸ್ ಬಲವಂತಕ್ಕೆ ಬರ್ತಾರಲ್ಲ, ಹಂಗೆ ಆಗುತ್ತೆ. ಹೌದು, ಆಗಲೇ ಇಲ್ಲ, ಅದೇ ಬೇಜಾರಾಗುತ್ತೆ. ಬಟ್ ಎನಿವೇ ಇವಾಗ ಬರೋಲ್ಲ ನಮ್ಮ ಮಕ್ಕಳೇ ಅಲ್ವಾ, ನಮಗೂ ಅಷ್ಟೇ. ಹೌದು. ಅಂದರೆ ಅದನ್ನು ಉಳಿಸಿ ಬೆಳೆಸುವಂಥದ್ದು ನಮ್ಮದು ಆದ್ಯ ಕರ್ತವ್ಯ ಅಂತ ನಾನು ಹೇಳೋದು. ಬಟ್ ನಾನು ನಮ್ಮ ಸ್ಟೂಡೆಂಟ್ಸ್ಗೆ ನಾನು ಒಂದು ಭರವಸೆ ಅಂತಲೂ ಕೊಡಲ್ಲ ಅವ್ರಿಗೆ. ನಾನು ನಿನ್ನ ಡ್ಯಾನ್ಸರ್ ಮಾಡ್ತೀನಿ ಅಂತ ನಾನು ಯಾವತ್ತೂ ಹೇಳಲ್ಲ. ನಿನ್ನ ಇಂಟ್ರೆಸ್ಟಿಂದನೇ ನೀನು ಆಗಬೇಕು, ನಾವು ಬಲವಂತ ಮಾಡಿ ಮಾಡೋಕ್ಕಾಗಲ್ಲ ಅಂತ. ನಾನು ಯಾವತ್ತೂ ಈ ಪ್ರಾಮಿಸ್ ಎಲ್ಲ ಮಾಡಲ್ಲ. ಅಲ್ಲಿ ಮೇಕ್ ಯು ಎ ಗ್ರೇಟ್ ಪರ್ಫಾರ್ಮರ್, ನಿನ್ಗೆ ಅಲ್ಲಿ ಪ್ರೋಗ್ರಾಮ್ ಕೊಡಿಸ್ತೀನಿ, ಇಲ್ಲಿ ಪ್ರೋಗ್ರಾಮ್ ಕೊಡಿಸ್ತೀನಿ, ನೀವೇ ಹುಡ್ಕೊಂಡು ಹೋಗಬೇಕು, ನೀವೇ ಬೆಳಿಬೇಕು ಅಂತ ಹೇಳ್ತೀನಿ. ಆ ಒಂದು ಫ್ರೀಡಮ್ ಕೊಟ್ಟಿದ್ದೀನಿ. ಎಲ್ಲ ಕಡೆ ಹೋಗಿ ಪರ್ಫಾರ್ಮ್ ಮಾಡಿ, ಬಟ್ ಒಳ್ಳೆ ಕಡೆ ಮಾಡಿ, ನೋಡ್ಕೊಂಡು ಮಾಡಿ ಅಂತ. ಸೊ ನಾನು ಫಾಲ್ಸ್ ಪ್ರಾಮಿಸ್ ಎಲ್ಲ ಮಾಡಲ್ಲ. ಈ ಪೇರೆಂಟ್ಸ್ ಎಲ್ಲ ಬಂದು ಕೇಳ್ತಾರೆ ಪ್ರಶ್ನೆ, ನನ್ನ ಮಗಳು ಪ್ರೊಫೆಷ್ನಲಾಗಿ ತೊಗೊಳ್ಬೋದಾ ಡ್ಯಾನ್ಸು ಅಂತ. ಐ ಕಾಂಟ್ ಪ್ರಾಮಿಸ್ ದಟ್ ಅಂತ ಹೇಳಿ ನಾನು ಹೇಗೆ ಪ್ರಾಮಿಸ್ ಮಾಡಲಿ. ನೆಕ್ಸ್ಟ್ ಎಕ್ಸಾಮು ಎಷ್ಟು ವರ್ಷಕ್ಕೆ. ಬಟ್ ಅವ್ರು ಚೆನ್ನಾಗಿ ಮಾಡಿದ್ರೆ, ಅವ್ರು ಇದರಲ್ಲಿ ತುಂಬ ಇಂಟ್ರೆಸ್ಟ್ ಇಟ್ಟು ಇದನ್ನೆಲ್ಲೇ ಸಾಧನೆ ಮಾಡ್ತಾರೆ, ಖಂಡಿತ ಶಿ ಕ್ಯಾನ್ ಬಿಕಮ್ ಎ ಪರ್ಫಾರ್ಮರ್. ಅದಕ್ಕೆ ಸಾಕಷ್ಟು ಹರ್ಡಲ್ಸ್ ಇರುತ್ತೆ, ಅದನ್ನೆಲ್ಲ ದಾಟ್ಕೊಂಡು ಮಾಡಬೇಕು. ಅದನ್ನು ಕಷ್ಟ ಅಂತ ತಲೆ ಮೇಲೆ ಕೈ ಇಟ್ಕೊಂಡು ಕೂತ್ಕೊಳ್ಳೋಕ್ಕಾಗಲ್ಲ ಅಂತ ಒಂದು ಸರ್. ಹಿಂದೆ ಯಾರು ತೊಳ್ಳೋರಿದ್ರೆ ತೊಳಸ್ಕೊಂಡ್ಬಿಡ್ತಾರೆ. ಹೌದು. ನಾವೇ ಬಂದು ಕಷ್ಟಪಟ್ಟು ಮಾಡ್ತೀವಲ್ಲ, ಅದು ಬೆಲೆ ಜಾಸ್ತಿ. ಕರೆಕ್ಟ್. ಈಗ ಅಪ್ಪ ಅಮ್ಮ ಗಾಡಿ ಕೊಡಿಸ್ಬಿಟ್ರೆ ಉಚಿತವಾಗಿ ಓಡಿಸ್ತಾ ಇರ್ತಾರೆ. ನೀವೇ ಸಾಲ ಮಾಡಿ ತೊಗೊಂಡ್ರೆ ಅದ್ರ ಬೆಲೆ ಗೊತ್ತಾಗುತ್ತೆ ಅಲ್ವಾ? ಕರೆಕ್ಟ್. ಅಂದರೆ ಯಾಕೆಂದರೆ ಅದು ತೊಳ್ಳೋದು ನಿಂತೋಗ್ಬಿಟ್ರೆ ಕರೆಕ್ಟ್ ಎಷ್ಟು ದಿನ ಅಂತ ತೊಳ್ತಾರೆ. ಹೌದೌದು. ನೀವು ಏನಾದರೂ ಈಗಿನ ಯುವಕರಿಗೆ ಹೇಳಬೇಕು ಅಂತ ಏನಾದರೂ? ಯುವಕರಿಗೆ ಏನು ಹೇಳೋದು, ಸಾಧನೆ ಮಾಡಿ ಅಷ್ಟೇ. ಹೌದು, ನಿರಂತರ ಸಾಧನೆ ಮಾಡಿ. ತಂದೆ ತಾಯಿ ಮಾರ್ಗದರ್ಶನ, ಗುರು ಮಾರ್ಗದರ್ಶನ ಇರಲೇಬೇಕು. ಸೊ ಸಾಧನೆ ಮಾಡಬೇಕಾದ್ರೆ ಅವ್ರದ್ದು ಒಂದು ಮಾರ್ಗದರ್ಶನದಲ್ಲೇ ಹೋದರೆ ನೀನು ಗುರಿ ಮುಟ್ತೀಯ. ಇಲ್ಲಾಂದರೆ ಬೇರೆ ಬೇರೆ ದಿಕ್ಕುಗಳೆಲ್ಲ ಬೇಗ ರೀಚ್ ಆಗಬೇಕು ಅಂತಂದರೆ ಕಷ್ಟ. ಬೇಗ ರೀಚ್ ಆಗ್ಬೇಕು, ಬೇಗ ಹಳ್ಳಕ್ಕೆ ಬೀಳೋರು ಇದ್ದಾರೆ. ಹೌದು. ಓವರ್ ನೈಟಲ್ಲಿ ಯಾವತ್ತೂ ನೀವು ಫೇಮ್ ಆ್ಯಂಡ್ ನೇಮ್ ಆ್ಯಂಡ್ ಮನಿ ಮಾಡೋಕ್ಕೆ ಹೋಗಬೇಡಿ. ಅಷ್ಟೇ ಸಾಧನೆ ಮಾಡಿ. ನಿಮ್ಗೆ ಸಿಕ್ಕೇ ಸಿಗುತ್ತೆ. ನಿಮ್ಮ ಸಾಧನೆ ಮಾಡಿದಷ್ಟು ನಿಮ್ಗೆ ಏನು ಸಿಗುತ್ತೋ ಸಿಕ್ಕೇ ಸಿಗುತ್ತೆ. ಡೋಂಟ್ ಶಾರ್ಟ್ಕಟ್ಟಲ್ಲಿ ಹೋಗಬೇಡಿ ಅಂತ ಹೇಳ್ತೀನಿ ಮಕ್ಕಳಿಗೆಲ್ಲ, ಅಷ್ಟೇ, ಇನ್ನೇನಿಲ್ಲ. ಸಾಮಾಜಿಕವಾಗಿ ನೀವು ತುಂಬ ತೊಡಗಿಸ್ಕೊಂಡಿದ್ದೀರಾ ಅಂತ ಗೊತ್ತಾಯಿತು. ಅದರ ಬಗ್ಗೆ ಒಂದೆರಡು ಸಾಮಾಜಿಕ ಕಳಕಳಿ. ಸಾಮಾಜಿಕ ಬಯೋಡೇಟಾ ಎಲ್ಲ ನೋಡಿ ಮಾಡಿದೆ. ಇಲ್ಲಿ ನಮ್ಮ ಸಂಸ್ಕೃತಿ ಸಂಸ್ಥೆಯಿಂದ ನಾವು ಒಂದಷ್ಟು ಚಾರಿಟಿಗಳು ಮಾಡ್ತೀವಿ ಅಷ್ಟೇ. ಸಮಾಜ ಇದು. ಸೊ ಎಜುಕೇಷನ್ ಮಾಡಿಸ್ತೀವಿ ಒಂದಷ್ಟು ಜನಕ್ಕೆ. ಸೊ ಮೆಡಿಕಲಿ ಐ ಹೆಲ್ಪ್ ಫ್ಯೂ ಪೀಪಲ್. ಸೊ ಬಿಕಾಸ್ ನನ್ನದೇ ಅಂತ ಸಂಸಾರ ಏನಿಲ್ವಲ್ಲ, ಹೆಂಡತಿ ಮಕ್ಕಳು, ಅಟ್ಲೀಸ್ಟ್ ಎಜುಕೇಷನ್ಗೆ ಮಾಡೋಕ್ಕೆ ಇಬ್ಬರು ಮೂರು ಅಷ್ಟೇ ಇರೋದು. ಅದು ಇವಾಗ ಜಾಸ್ತಿ ಇದೆ. ಪರವಾಗಿಲ್ಲ, ನಮಗೆ $1 ಬಂದರೆ
ಅಲ್ಲ ಸರಿ ಹಂಚ್ಕೊಳ್ಳೋಣ ಅಂತ ಅಷ್ಟೇ. ನನ್ನ ಖುಷಿ ಏನಂದರೆ ಓದೋರಿಗೆ ಓದಿಸೋಣ ಅಂತ. ನಮ್ಮ ಡ್ಯಾನ್ಸ್ ಕ್ಲಾಸಲ್ಲೇ ತುಂಬ ಜನ ಮಕ್ಕಳು, ಬಡವ ಮಕ್ಕಳೆಲ್ಲ ಬರ್ತಾರೆ. ಅವ್ರಿಗೆಲ್ಲ ನಾವು ಫೀಸೆಲ್ಲ ಸ್ಕೂಲ್ ಫೀಸ್ ಕೊಡ್ತೀವಿ, ಅವ್ರು ಎಷ್ಟು ಓದ್ತಾರೆ ಓದಲಿ ಅಂತ. ಸೊ ಅದೆಲ್ಲ ಮಾಡ್ತಾಯಿದ್ದೀವಿ. ದಟ್ಸ್ ಇಟ್. ಅದೇನು ದೊಡ್ಡ ಇದೆಲ್ಲ. ತುಂಬ ಜನ ನೀವು ಮಾಡ್ತಾಯಿದ್ದೀರಾ ಗೊತ್ತು, ಸಾಕಷ್ಟು ಸೋಷಿಯಲ್ ಇದು ಮಾಡ್ತಾಯಿದ್ದೀರಾ. ಏನಾದರೂ ಒಂದು ಡ್ಯಾನ್ಸ್ ಕ್ಲಾಸಿಂದ ನನಗೆ ಒಂದಷ್ಟು ಜನಕ್ಕೆ ಏನಾದ್ರು ನಮ್ಮಿಂದ ಉಪಯೋಗ ಆಗಲಿ ಅಂತ ಅಷ್ಟೇ, ಇನ್ನೇನಿಲ್ಲ. ಪಾಪ ಅವ್ರಿಗೆ ಆಸೆ ಇದ್ದು ಕಲಿಯೋಕ್ಕೆ ಆ ಫೀಸ್ ಕೊಟ್ಟು ಅದೆಲ್ಲ ಕಷ್ಟ. ಅಲ್ಲೂ ಕೊಟ್ಟು ಇಲ್ಲೂ ಕೊಟ್ಟು ಆಗಲ್ಲ ಅವ್ರಿಗೆ. ಹೌದು. ಇನ್ನು ದಯ ಬಾರದೆ ದಾಸನ ಮೇಲೆ ಪನ್ನಗ ಶಯನ ಶ್ರೀ ಪರಮ ಪುರುಷ ಹರಿಯೇ ಇನ್ನು ದಯ ಬಾರದೆ ದಾಸನ ಮೇಲೆ ಪನ್ನಗ ಶಯನ ಶ್ರೀ ಪರಮ ಪುರುಷ ಹರಿಯೇ ಇನ್ನು ದಯ ಬಾರದೆ ದಾಸನ